ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಮಂತ್ಲಿ ಲವ್ ರೀಡಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ಲವ್ ಜೊತೆ ಇನ್ನೂ ಸ್ವಲ್ಪ ನನ್ನ ಕರಿಯರ್ ಅದು ಇದು ಏನಾದರೂ ಎನರ್ಜೀಸ್ ಡೆಫಿನೆಟ್ಲಿ ಸಿಕ್ಕರೆ ನಾನು ಅದನ್ನು ಹೇಳ್ತೇನೆ. ಬಟ್ ಸ್ಪೆಷಲಿ ಲವ್ ರೀಡಿಂಗೇ ಇರುತ್ತೆ ಮಂತ್ಲಿ. ಆಗಸ್ಟ್ ಮಂತಿಗೆ, ಇದು 2021 ಆಗಸ್ಟ್ ಮಂತ್ಲಿ ಲವ್ ರೀಡಿಂಗ್ ಇರುತ್ತೆ ಈ ವಿಡಿಯೋ. ಪ್ಲೀಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಅ ಜನರಲ್ ರೀಡಿಂಗ್. ಎಲ್ಲರ ಜೊತೆ ಯಾವಾಗಲೂ ರೆಸನೆಂಟ್ ಆಗುತ್ತೆ ಅಂತ ನಾನು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ, ಆದರೆ ಡೆಫಿನೆಟ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಈ ಮಂತ್ಲಿ ರೀಡಿಂಗ್ ಆದ ನಂತರ ವೀಕ್ಲಿ ರೀಡಿಂಗ್ಸ್ ನಾನು ಪೋಸ್ಟ್ ಮಾಡ್ತೇನೆ. ಸೊ ದಟ್ಸ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿ ಸಹ ಬಂದಿರ್ಬೋದು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಸೊ ಈಗ ಏರೀಸ್ ಮೇಷ ರಾಶಿರವರ ಲವ್ ಲೈಫಲ್ಲಿ ಏನೇನಾಗಲಿದೆ ಅಂತ ಚೆಕ್ ಮಾಡೋಣ. ಓಕೆ, ಐ ಥಿಂಕ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್. ಯಾ, let me shuffle the cards for Mesha Rashi August 2021. Please universe help me to pick the right cards for Mesha Rashi for August month. What's happening in August month 2021, the whole month. Uh-oh, let me check. ಕಾರ್ಡ್ಸ್ ಕೆಳಗೆ ಬಿದ್ದಿತ್ತು, ಸೊ just taking that. Fine, now we'll see. Okay, so ಪೇಜ್ ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡ್. ಓಕೆ, ಪೇಜ್ ಆಫ್ ವ್ಯಾಂಡ್ಸ್, ಪೇಜ್ ಕಾರ್ಡ್ ಬಂದಿದೆ ಅಗೇನ್. ವೀಲ್ ಆಫ್ ಫಾರ್ಚ್ಯೂನ್. ಓಕೆ, and this 4 of cups, then 2 of wands. Okay, so 5 cards ತಗೊಂಡಿದ್ದೇನೆ. ಬಾಟಮ್ ಆಫ್ ದ ಕಾರ್ಡ್ 6 of pentacles ಬಂದಿದೆ. and one angel message ತಗೊಳ್ಳೋಣ ಫಾರ್ ಆಗಸ್ಟ್ ಮಂತ್. ಏಂಜಲ್ ಮೆಸೇಜ್ ನಿಮಗೆ ಫುಲ್ ಆಗಸ್ಟ್ ಮಂತ್ಗಾಗಿ ಇರುತ್ತೆ. ಓಕೆ, ಪ್ಲೀಸ್ ಗಿವ್ ಅ ಮೆಸೇಜ್ ಫಾರ್ ಏರೀಸ್ ಫಾರ್ ದ ಮಂತ್ ಆಫ್ ಆಗಸ್ಟ್. ಮೇಷ ರಾಶಿ. So many cards, so I'm not going to take these. Please message. Okay, big happy changes. Superb. ಬಾಟಮ್ ಆಫ್ ದ ಕಾರ್ಡ್ ಟ್ರಸ್ಟ್ ಬಂದಿದೆ. ಓಕೆ, ಸೊ ಫಸ್ಟ್ ಥಿಂಗ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಮೇಜರ್ ಕಾರ್ಡ್ಸ್, ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ಹೇಳ್ತೀನಿ. ಈ ಮಂತಲ್ಲಿ ನೀವು ನ್ಯೂ ಪರ್ಸನ್ನ ಮೀಟ್ ಆಗ್ತೀರಾ, ಅಥವಾ ನ್ಯೂ ಪರ್ಸನ್ನ ಭೇಟಿ ಆಗ್ತಿದ್ದೀರಾ, ಅಥವಾ ನ್ಯೂ ಲವ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಆ್ಯಂಡ್ ಪೇಜ್ ಆಫ್ ವ್ಯಾಂಡ್, ಎರಡು ಪೇಜ್ ಕಾರ್ಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫಿನ ಒಂದು ಹೊಸ ಒಂದೇನೋ ಚಾಪ್ಟರ್ ಓಪನ್ ಆಗಲಿದೆ ಅಂತ ಹೇಳ್ಬೋದು ಆಗಸ್ಟ್ ಮಂತಲ್ಲಿ. ಆ್ಯಂಡ್ ಯು ಆರ್ ವೆರಿ ತುಂಬ ಎಕ್ಸೈಟ್ಮೆಂಟ್ ಇದೆ ನಿಮ್ಮಲ್ಲಿ. ಆ ಎಕ್ಸೈಟ್ಮೆಂಟ್ ಐ ಕ್ಯಾನ್ ಫೀಲ್ ಹಿಯರ್. ಡೆಫಿನೆಟ್ಲಿ ತುಂಬ ಮೇ ಬಿ ಎಲ್ಲೋ ಹೋಗೋದು ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ಮೇ ಬಿ ನಿಮ್ಮ ಪರ್ಸನ್ ಜೊತೆನೇ ನಿಮ್ಮ ರಿಲೇಷನ್ಶಿಪ್ನ ಒಂದು ಹೊಸ ವೇದಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಲೂ ಅನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ನ್ಯೂ ನ್ಯೂ ಎನರ್ಜಿನೂ ಐ ಆಮ್ ಗೆಟಿಂಗ್. ಆಲ್ಸೋ ವೆರಿ ಸಣ್ಣ ಇದ್ದಾರೆ ನಿಮ್ಗಿಂತ, ಅಂದರೆ ಯಂಗರ್ ಎನರ್ಜಿ ಇದೆ. ಮೇ ಬಿ ನಿಮ್ಮ ಪರ್ಸನ್ ತುಂಬ ಯಂಗ್ ಇರ್ಬೋದು ಕಂಪೇರ್ ಟು ಯು. ಸೊ ಆ ಥರ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಕೆಲವೊಬ್ಬರು ಸ್ಟೂಡೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನ್ ಜೊತೆ ನೀವು ತುಂಬ ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳ್ಬೋದು. ಐ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ಈ ಎಕ್ಸೈಟ್ಮೆಂಟ್ ನಿಮಗೆ ತುಂಬ ರೀತಿಯಲ್ಲಿದೆ. ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ ನೀವು, ಮೇ ಬಿ ಅದಕ್ಕೆ ನಿಮಗೆ ಎಕ್ಸೈಟ್ಮೆಂಟ್ ಆಗ್ತಿದೆ ಕೆಲವೊಬ್ಬರಿಗೆ. ಇನ್ನೂ ಕೆಲವೊಬ್ಬರಿಗೆ ಏನೋ ಹೊಸದು ನೀವು ನಿಮ್ಮ ಲೈಫಲ್ಲಿ ಶುರು ಆಗ್ತಿದೆ ಅಂತ ಎಕ್ಸೈಟ್ಮೆಂಟ್ ಇದೆ. ಬಟ್ ಡೆಫಿನೆಟ್ಲಿ ದೇರ್ ಈಸ್ ಫುಲ್ ಆಫ್ ಎಕ್ಸೈಟ್ಮೆಂಟ್ ಇದೆ. ಸೊ ವೆರಿ ಗುಡ್ ಎಕ್ಸೈಟ್ಮೆಂಟ್ ಇರಬೇಕು ಲೈಫಲ್ಲಿ. ಆ್ಯಂಡ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಈಸ್ ಆಲ್ಸೋ ಶೋಯಿಂಗ್ ಲೈಕ್ ನಿಮ್ಮ ಲೈಫಿನ ಒಂದು ಏನೇನು ಇವಾಗ ನಿಮ್ಮ ಲೈಕ್
ಮೇ ಬಿ ಈಗ ಜುಲೈ ಮಂತಲ್ಲಿ ಏನೇನು ವರ್ಕ್ ಇತ್ತು ಅದೆಲ್ಲ ಕಂಪ್ಲೀಟ್ ಆಗಿರಲಿಲ್ಲ, ಅಥವಾ ಏನೇನು ಪ್ರಾಬ್ಲಮ್ಸ್ ಇತ್ತು, ವಾಟ್ ಯುವರ್ ಫೇಸಿಂಗ್, ಅದೆಲ್ಲ ಜುಲೈ ಮಂತಿಗೆ ಸ್ಟಾಪ್ ಆಗಿ ನಿಮ್ಮ ಒಂದು ನ್ಯೂ ಮಂತ್ ಶುರು ಆಗಲಿದೆ. ಆ ನ್ಯೂ ಮಂತಲ್ಲಿ ಹೊಸ ಹೊಸ ಒಂದು ಥಿಂಗ್ಸ್, ಹೊಸ ಹೊಸ ಏನೋ ತುಂಬ ನ್ಯೂನೆಸ್ ನನಗೆ ಅನ್ನಿಸ್ತಾ ಇದೆ. ಯಾಕೋ ಐ ಡೋಂಟ್ ನೋ, ದ ವರ್ಡ್ ನ್ಯೂ ಅನ್ನೋದು ನನಗಿಲ್ಲಿ ಸಿಗ್ತಾ ಇದೆ. ಮೇ ಬಿ ಹೊಸ ಹೊಸ ಬಟ್ಟೆ ಖರೀದಿ ಮಾಡ್ತಿದ್ದೀರಾ, ಅಥವಾ ಹೊಸ ಪ್ಲೇಸಿಗೆ ಹೋಗ್ತಾ ಇದ್ದೀರಾ, ಹೊಸ ಪರ್ಸನ್ಸ್ನ ಮೀಟ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಇಸ್ ವೆರಿ ಗುಡ್ ಕಾರ್ಡ್. ಆ್ಯಂಡ್ ಇದೇನು ತೋರಿಸುತ್ತೆ ಅಂದರೆ ನಿಮ್ಮ ಲೈಫಿನ ಒಂದು ಚಕ್ರ ಕರೆಕ್ಟಾಗಿ ಈಗ ಹೇಗೆ ನಡಿಬೇಕು. ಮೇ ಬಿ ತುಂಬ ಟೈಮಿಂದ ನಿಮ್ಮ ಲೈಫ್ ಸ್ಟಕ್ ಆಗಿಬಿಟ್ಟಿತ್ತು, ಅಥವಾ ನಿಮ್ಮ ಹತ್ರ ಟೈಮ್ ಇರಲಿಲ್ಲ, ತುಂಬ ಫಾಸ್ಟ್ ಟೈಮ್ ಓಡ್ತಿತ್ತು, ಈ ಥರ ನಿಮಗೆ ಫೀಲ್ ಆಗ್ತಿರ್ಬೋದು. ಬಟ್ ಈಗ ಹಂಗಾಗಲ್ಲ. ಎವ್ರಿಥಿಂಗ್ ವಿಲ್ ಗೋ ಆನ್ ದ ಟೈಮ್, ಎವ್ರಿಥಿಂಗ್ ವಿಲ್ ಗಿವ್ ಯು ಗುಡ್ನೆಸ್ ಅಂತ ಹೇಳ್ಬೋದು. ನಿಮಗೆ ಒಂದು ಲೈಫಲ್ಲಿ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ ಅಂತ ಹೇಳ್ಬೋದು. 4 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಏನೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಇನ್ನೂ ಆಗ್ತಾ ಇಲ್ಲ, ಮೇ ಬಿ ಇನ್ಕಂಪ್ಲೀಟ್ ಆಗ್ಬೋದು ಆ ಒಂದು ಪ್ರಾಜೆಕ್ಟ್ ನಿಮ್ಮ ಜುಲೈ ಮಂತಲ್ಲಿ. ಸೊ ಆ ಒಂದು ಕೆಲಸದಿಂದ ನೀವು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರಾ ಅಂತಲೂ ತೋರಿಸ್ತಾ ಇದೆ ಮೇ ಬಿ ಆಗಸ್ಟ್ ಮಂತಲ್ಲಿ. ಸೊ ಡೋಂಟ್ ವರಿ, ನಿಮ್ಮ ಲೈಫಲ್ಲಿ ಏನಾದರೂ ನೀವು ಕಳ್ಕೊತಿದ್ದೀರಾ ಅಂತ ನಿಮಗೆ ಫೀಲ್ ಆಗ್ತಾ ಇದ್ದರೆ ಇನ್ ದ ಮಂತ್ ಆಫ್ ಜುಲೈ, ಆಗಸ್ಟಲ್ಲಿ ಯೂನಿವರ್ಸ್ ನಿಮಗೆ ಅದಕ್ಕಿಂತ ಬೆಸ್ಟ್ ಏನೋ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೀವು ಅದನ್ನು ನೋಡಬೇಕಾಗತ್ತೆ. ಯು ಹ್ಯಾವ್ ಟು ಓಪನ್ ಯುವರ್ ಐಸ್ ಅಂತ ಹೇಳ್ತೀನಿ ನಾನು. ಓಕೆ, 2 ಆಫ್ ವ್ಯಾಂಡ್ಸ್ ಸಹ ಬಂದಿದೆ. ಐ ಥಿಂಕ್ ಕೆಲವೊಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರು ಡೆಫಿನೆಟ್ಲಿ ನಾನು ಹೇಳ್ತೀನಿ, ನೀವು ನಿಮ್ಮ ಪರ್ಸನ್ನ ತುಂಬ ಸ್ಪೈ ಮಾಡಬಹುದು ಈ ಒಂದು ಮಂತಲ್ಲಿ ಅಂತ ಅನಿಸ್ತಾ ಇದೆ, ಸ್ಪೆಷಲಿ ಆಗಸ್ಟ್ ಮಂತಲ್ಲಿ. ಅಥವಾ ಅವ್ರನ್ನ ಭೇಟಿ ಆಗೋದಕ್ಕೆ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಲೂ ಹೇಳ್ಬೋದು. ಸೊ ಆ್ಯಂಡ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ದಿಸ್ ಈಸ್ ಶೋಯಿಂಗ್ ಡೆಫಿನೆಟ್ಲಿ ಮನಿ ಅಂತ ಹೇಳ್ಬೋದು. ತುಂಬ ಮನಿ ನೀವು ಮನಿ ಫ್ಲೋ ಆಗ್ತಾ ಇದೆ, ಅಥವಾ ನಿಮ್ಮ ಏನಾದರೂ ಮನಿ ಎಲ್ಲಾದರೂ ಬ್ಲಾಕ್ ಆಗಿದ್ರೆ ಅದು ನಿಮಗೆ ಸಿಗೋದಿದೆ ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ನೀವು ಚೂಸ್ ಮಾಡೋದಿದೆ ನಿಮಗೆ. ಮೇ ಬಿ ನಿಮ್ಮ ಹತ್ರ ಆಪ್ಷನ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ, ಚಾಯ್ಸಸ್ ನಿಮಗೆ ಸಿಗ್ತಾ ಇರ್ಬೋದು. ಅಲ್ಲಿ ನೀವು ಚೂಸ್ ಮಾಡಲಾಗಲಿದೆ, ಲೈಕ್ ಇವರಾ ಅದಾ ಅಂತ, ಲೈಕ್ ಸಮಥಿಂಗ್ ಯು ಹ್ಯಾವ್ ಟು ಚೂಸ್. ಒಂದು ಚೂಸಿಂಗ್ ಎನರ್ಜಿ ಸಹ ನನಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇದೊಂದು ಕಾರ್ಡ್ ಬಿಟ್ಟರೆ ನಾನು ತುಂಬ ಚೆನ್ನಾಗಿರುತ್ತೆ ಆಗಸ್ಟ್ ಮಂತ್ ಅಂತ ಹೇಳ್ತೀನಿ. ಬಿ ಪಾಸಿಟಿವ್. ಆ್ಯಂಡ್ ಈ ಎಕ್ಸೈಟ್ಮೆಂಟ್ ಏನು ನನಗೆ ಇಲ್ಲಿ ಫುಲ್ ರೀಡಿಂಗಲ್ಲಿ ನನಗೆ ಸಿಗ್ತಾ ಇದೆ, ಅದನ್ನು ಕಳ್ಕೊಬೇಡಿ, ಅದನ್ನು ಹಾಗೇ ಇಡಿ. ನೀವು ಹಂಗಿರೋದ್ರಿಂದ ಯೂನಿವರ್ಸ್ ನಿಮಗೆ ಇನ್ನೂ ಒಳ್ಳೆ ಅವಕಾಶಗಳನ್ನು ಡೆಫಿನೆಟ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ. ಸಪೋಸ್ ನಿಮ್ದು ಏನಾದರೂ ಕಳ್ಕೊತಿದ್ದೀರಾ, ಏನೋ ವರ್ಕ್ ಇತ್ತು ಅದು ಕಂಪ್ಲೀಟ್ ಆಗಿಲ್ಲ, ಅಥವಾ ನೀವೇನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರಿ, ಆ ವರ್ಕು ಆ ಟೈಮಲ್ಲಿ ಆಗಿಲ್ಲ ಅಂತಿದ್ರೆ ವರಿ ಮಾಡ್ಕೋಬೇಡಿ. ಅದಕ್ಕಿಂತ ಒಳ್ಳೆ ಒಂದು ಅಪಾರ್ಚುನಿಟಿ, ಒಳ್ಳೆ ಆಫರ್ ನಿಮಗೆ ಸಿಗಲಿದೆ, ಅದನ್ನು ನೀವು ನೋಡಿ ಅಂತ ಯೂನಿವರ್ಸ್ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಮಿಂಗ್ ಟು ಏಂಜಲ್ ಮೆಸೇಜ್, ಬಿಗ್ ಹ್ಯಾಪಿ ಚೇಂಜಸ್. ಸೊ ಡೆಫಿನೆಟ್ಲಿ ಆಗಸ್ಟ್ ಮಂತಲ್ಲಿ ಏನೋ ದೊಡ್ಡ ಒಂದು ಚೇಂಜಸ್ ಆಗುತ್ತೆ. ವೀಲ್ ಆಫ್ ಫಾರ್ಚೂನ್ ಸಹ ಬಂದಿದೆ. ಡೆಫಿನೆಟ್ಲಿ ದಿಸ್ ಈಸ್ ಆಲ್ಸೋ ಶೋಯಿಂಗ್ ಏನೋ ಒಂದು ಚೇಂಜಸ್ ಆಗಲಿದೆ ನಿಮ್ಮ ಲೈಫಲ್ಲಿ, ಏನೋ ಹೊಸತನ ಬರಲಿದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ. ನೀವು ಅದರಿಂದ ಖುಷಿಯಾಗಿರ್ತೀರ. ಅಂದರೆ ಓಕೆ, ನನ್ನ ಲೈಫಲ್ಲಿ ಇವಾಗ ಎಲ್ಲ ಕರೆಕ್ಟಾಗಿ ನಡೀತಿದೆ ಅಂತ ಆ ಫೀಲಿಂಗ್ ಸಹ ನಿಮ್ಮಲ್ಲಿ ಇರುತ್ತೆ. ಡೆಫಿನೆಟ್ಲಿ ತುಂಬ ದೊಡ್ಡ ಹ್ಯಾಪಿ ಚೇಂಜಸ್ ಆಗಲಿದೆ ನಿಮ್ಮ ಲೈಫಲ್ಲಿ. ಸೊ ವೆಯ್ಟ್ ಮಾಡಿ, ಎಕ್ಸೈಟ್ಮೆಂಟ್ನ ಬಿಟ್ಕೊಡ್ಬೇಡಿ ಯಾರಿಗೋಸ್ಕರನೂ ಅಂತೀನಿ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಟ್ರಸ್ಟ್ ಬಂದಿದೆ. ಸೊ ಏಂಜಲ್ಸ್ ನಿಮಗೇನು ಹೇಳ್ತಿದ್ದಾರೆ, ಮೇ ಬಿ ಕೆಲವೊಬ್ಬರಿಗೆ ನಂಬಿಕೆ ಅನ್ನೋದು ನೀವು ಕಳ್ಕೊತಾ ಇದ್ದರೆ, ಇಟ್ ಕುಡ್ ಬಿ ಅಬೌಟ್ ಯುವರ್ ಕರಿಯರ್, ರಿಲೇಷನ್ಶಿಪ್, ಎನಿಥಿಂಗ್. ಎದ್ರ ಬಗ್ಗೆ ಆದರೂ ನಿಮಗೆ ನಂಬಿಕೆ ಅನ್ನೋದು ನಿಮಗೆ ಕಮ್ಮಿ ಆಗ್ತಾ ಇದ್ದರೆ, ಆ ಥರ ನೀವು ನಂಬಿಕೆ ಕಮ್ಮಿ ಮಾಡ್ಕೋಬೇಡಿ, ಟ್ರಸ್ಟ್ ಮಾಡಿ. ಬಿಕಾಸ್ ನೀವು ಎಲ್ಲಿ ಟ್ರಸ್ಟ್ ಇಡ್ತೀರಾ ಆ ವರ್ಕ್ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ, ಇಫ್ ಯು ವಾಂಟ್ ದಿಸ್ ಬಿಗ್ ಹ್ಯಾಪಿ ಚೇಂಜಸ್, ಈ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ನೀವು ಬೇಕು ನಿಮಗೆ ಅಂದರೆ ಫಸ್ಟ್ ನೀವು ಟ್ರಸ್ಟ್ ಮಾಡಿ, ಯೂನಿವರ್ಸ್ ಗಾಡ್ ಮೇಲೆ ಟ್ರಸ್ಟ್ ಮಾಡಿ. ಓಕೆ, ನೀವು ಟ್ರಸ್ಟ್ ಮಾಡಿದ್ರಿ. ಆ್ಯಂಡ್ ಆಲ್ಸೋ ಯು ವಿಲ್ ಬಿ ರಿಸೀವಿಂಗ್ ವೆರಿ 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 ಮಚ್ ಗುಡ್ ನ್ಯೂಸಸ್. ಸೊ ಆಗಸ್ಟ್ ಮಂತ್ ಓವರಾಲ್ ನನಗೆ ಅನಿಸ್ತಿರೋ ಪ್ರಕಾರ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಸೊ ಇಟ್ಸ್ ವೆರಿ ಗುಡ್ ರೀಡಿಂಗ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.